ಅಕ್ಕರೆ ಈ ಬೊಂಬೆ ಸಂದಾಗೈತಲ್ವಾ? ಹೌದು, ತುಂಬಾನೇ ಕ್ಯೂಟ್ ಆಗಿದೆ. ಇದೇ ತರ ಕ್ಯೂಟ್ ಆಗಿರೋ ಮಗು ಹುಟ್ಲಿ. ಮಲ್ಲಿ, ಇಷ್ಟ ಆಯ್ತಾ? ಹ್ಞೂ ರೀ, ತುಂಬಾನೇ ಸಂದಾಗೈತೆ. ಹೇಗೆ ಮಾಡಿದೆ? ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನಗಿಂತ ಶಿಕ್ಷೆ ಕೊಟ್ಟೆ. ಯಾಕೆ ನನ್ನ ಮಗುನ ನನ್ನಿಂದ ಕಿತ್ಕೊಂಡೆ? ಏನೇ ಬೇಕಿದ್ರೆ ಕಾಲ್ ಮಾಡು, ನಾನು ಇಲ್ಲೇ ಇರ್ತೀನಿ. ಅಕ್ಕರೆ, ಕರೆ ನನ್ನ ಕ್ಷಮಿಸ್ಬೇಡಿ. ಮಲ್ಲಿ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಮಲ್ಲಿ, ನೀನು ಹಾಗೆಲ್ಲ ಅನ್ಕೋಬೇಡ. ನಾನು ನಿಂತವ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ನಿಮ್ಮ ಮನಸ್ಸಿಗೆ ಸಾನೇ ನೋವು ಕೊಟ್ಬಿಟ್ಟೆ. ಅಕ್ಕರೆ, ನಿಮ್ ಜೊತೆ ಮೊದಲ ತರ ಏನಾದ್ರಂಗಿರಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡ್ತಾರ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು? ನೋಡು, ಎಲ್ಲಿ ಪ್ರೀತಿ ಇರುತ್ತೆ, ಅಕ್ಕರೆ ಇರುತ್ತೆ, ಅಲ್ಲಿ ಕ್ಷಮೆ ಅನ್ನೋದು ಬರೋದೇ ಇಲ್ಲ. ಬೇಜಾರಂತ ಏನಾದರೂ ಇದ್ರೂ ಅದು ಆ ಕ್ಷಣಕ್ಕಷ್ಟೇ, ಆಮೇಲೆಲ್ಲ ಮರ್ತೋಗುತ್ತೆ. ಪ್ರೀತಿ ಅಷ್ಟೇ ಉಳಿಯೋದು. ನನಗೆ ನಿಮ್ಮ ಮೇಲೆ ತುಂಬ 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 ಪ್ರೀತಿ ಇದೆ ಮಲ್ಲಿ. ನಾವಿಬ್ರು ಒಂದೇ ರಕ್ತನ ಹಂಚ್ಕೊಂಡು ಜೊತೆಲೇ ಹುಟ್ಟದೇ ಇರ್ಬೋದು, ಆದರೆ ನೀನು ನನ್ನ ತಂಗಿ, ನನಗೆ ಅಪ್ಪಿ ಹೇಗೋ ಹಾಗೆ ನೀನು. ನಿಮ್ಮಿಬ್ಬರ ಮಧ್ಯದಲ್ಲಿ ನನಗೆ ಯಾವ ವ್ಯತ್ಯಾಸನೂ ಇಲ್ಲ ಮಲ್ಲಿ. ನೋಡು, ನೀನು ಬೇಜಾರು ಮಾಡ್ಕೋಬೇಡ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದು ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಅರ್ಥ ಆಯ್ತಾ? ನಿಮ್ದೆಷ್ಟು ದೊಡ್ಡ ಮನ್ಸಕ್ಕರೆ, ನಿಮ್ಮಿ ದೊಡ್ಡ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನು ಸಣ್ಣವಳಾಗ್ಬಿಟ್ಟೆ. ನನ್ನ ಬಗ್ಗೆ ನನಗೆ ಒಂಥರ ಅನಿಸ್ತಾ ಇದ್ದಾಗ್ತಾರೆ. ಮಲ್ಲಿ, ಹೇಳಿದ್ನಲ್ಲ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅಂತ. ನಿಮ್ಮ ಮನ್ಸಲ್ಲಿ ಏನೂ ಇಲ್ಲದೆ ಇರ್ಬೋದು ಅಕ್ಕರೆ, ಆದ್ರೆ ನಾನು ಹಿಂಗೆ ಅಂದ್ಬಿಟ್ನಲ್ಲ, ಹಿಂಗೆ ನೋವು ಕೊಟ್ಬಿಟ್ನಲ್ಲ ಅಂತ ನನ್ನ ಮನಸ್ಸಿನಾಗ ಅದೇ ಬರ್ತೈತೆ. ಅದೇ ಯಾಕೆ ಬರ್ತೈತೆ? ನಾನು ಹೇಳಿದ್ನಲ್ಲ ನನ್ನ ಮನಸ್ಸಿನಾಗೆ ಏನೂ ಇಲ್ಲ ಅಂತ. ಬಿಟ್ಬಿಡು ಅದನ್ನ. ಸರಿಯಾಗಿ ಹೇಳಿದ್ನ ನಾನು? ನೀನು ಯಾವಾಗಲೂ ಈ ರೀತಿ ನಗ್ನಗ್ತಾ ಇರಬೇಕು. ಬೇಗ ಹುಷಾರಾಗು, ಮತ್ತೆ ಪಟ ಪಟ ಅಂತ ಮಾತಾಡ್ಬೇಕು ನೀನು. ಮೈಗಾದ ಗಾಯ ಹೆಂಗೋ ವಾಸಿ ಆಗ್ಬಿಡ್ತೈತೆ ಅಕ್ಕರೆ, ಆದ್ರೆ ಮನ್ಸಿಗಾದ ಗಾಯ ಅಷ್ಟು ಸುಲಭವಾಗಿ ವಾಸಿ ಆಗಕ್ಕಿಲ್ಲ. ಎಷ್ಟು ದಿನ ಮಗೆಗೋಸ್ಕರ ಬದುಕಿದ್ದೆ, ಇವಾಗ ಯಾವ ಕಾರಣಕ್ಕೋಸ್ಕರ ನಾನು ಬದುಕಿರ್ಲಿ? ನಾನು ಮಗಿನ ಜೊತೆನೆ ಹೋಗ್ಬಿಡ್ಬೇಕಾಗಿತ್ತು. ಮಲ್ಲಿ, ಈ ರೀತಿ ಎಲ್ಲ ಮಾತಾಡಬಾರ್ದು ನೀನು. ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ತಪ್ಪು ಇದು. ನನ್ನ ಮಗನೇ ಹೊಂಟೋಯ್ತಲ್ಲ ಅಕ್ಕರೆ,
ನೋಡು ಮಲ್ಲಿ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೊ ಅಂತ ಹೇಳೋದು ಸುಲಭ, ಆದರೆ ಅದನ್ನು ತಡ್ಕೊಳ್ಳೋದು ತುಂಬಾ ಕಷ್ಟ. ನಿನ್ನ ಮುಂದೆ ನಿನ್ನ ಇಡೀ ಜೀವನ ಇದೆ ಮಲ್ಲಿ, ನೀನು ನೋಡೋದು ತುಂಬಾ ಇದೆ. ನಿನ್ಗಿನ್ನೂ ತುಂಬ ಚಿಕ್ಕ ವಯಸ್ಸು, ನೀನು ಮತ್ತೆ ಮಕ್ಕಳು ಮಾಡ್ಕೋಬಹುದು, ಕನಸುಗಳು ಕಾಣಬಹುದು, ಆ ಅವಕಾಶ ನಿಂಗಿನ್ನೂ ಇದೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬಂದೇ ಬರುತ್ತೆ. ನಾವೆಲ್ಲರೂ ಒಂದಷ್ಟು ನೋವು ತಿನ್ನಲೇಬೇಕು, ಅದು ಯಾರಿಗೂ ತಪ್ಪಿದ್ದಲ್ಲ. ಕಷ್ಟಕ್ಕೆ ನೋವಕ್ಕೆ ನಾವು ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ನೋವು ಯಾರಿಗೂ ತಪ್ಪಿದ್ದಲ್ಲ ಮಲ್ಲಿ, ಅದನ್ನೆಲ್ಲರೂ ಅನುಭವಿಸ್ಲೇಬೇಕು. ನೀನು ಸಮಾಧಾನ ಮಾಡ್ಕೊ. ಅಪೇಕ್ಷಾ, ಮಲ್ಲಿ ಅದಕ್ಕೆ ಮಾತಾಡ್ಸ್ಕೊಂಬಂದ್ರ? ಇನ್ನೂ ಇಲ್ಲ. ಏನ್ರಿ ನೀವು ಹಾಸ್ಪಿಟ್ಲ್ಗಂತೂ ಬರಲಿ, ಅಟ್ಲೀಸ್ಟ್ ಮನೆಗೆ ಬಂದ್ಮೇಲಾದ್ರೂ ಹೇಗಿದ್ದೀರಾ ಅಂತ ಕೇಳ್ಬೋದಾಗಿತ್ತು ತಾನೆ. ಅಲ್ಲ, ಮನೆಯವರಾಗಿ ಮಿನಿಮಮ್ ಕರ್ಟಿಸಿನೂ ಇಲ್ವಾ ನಿಮಗೆ? ಓಕೆ, ಈಗ ನಾನು ಹೋಗಿ ಅವರನ್ನ ಮಾತಾಡ್ಸಿದ್ರೆ ಏನಾಗುತ್ತೆ? ಆಲ್ರೆಡಿ ಸುಸ್ತಾಗಿರೋರಿಗೆ ಇನ್ನಷ್ಟು ಸುಸ್ತಾಗತ್ತೆ, ಬಿಟ್ರೆ ಬೇರೆ ಏನೂ ಆಗಲ್ಲ. ನೋಡಿ, ಅದು ಹಾಗಲ್ಲ. ಅಟ್ಲೀಸ್ಟ್ ಮನೆಗೆ ಬಂದ್ರ ಹೇಗಿದ್ದೀರಾ ಅಂತ ಒಂದು ಮಾತು. ಪಾರ್ಥ, ಬರ್ತಾ ಬರ್ತಾ ನೀವು ತುಂಬಾನೇ ಫಾರ್ಮಲ್ ಆಗ್ತಾ ಇದ್ದೀರಾ. ಲಾಜಿಕಲಿ ನೀವೇ ಯೋಚನೆ ಮಾಡಿ ನೋಡಿ, ನಾನು ಅಲ್ಲಿ ಹೋಗೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗೋದ್ರೆ ನಾನು ಯಾಕೆ ಹೋಗಬೇಕು? ನಾವು ಮನೆಯವರು ಹೋಗದೆ ಇದ್ರೆ ಸರಿ ಇರಲ್ಲ, ಎಲ್ಲರೂ ಕೇಳ್ತಾರೆ ಅಂತನಾ? ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅಷ್ಟೊಂದು ಕಷ್ಟ ಆಗುತ್ತಾ ಪಾರ್ಥ? ಅಪೇಕ್ಷಾ, ಅದು ಹಾಗಲ್ಲ. ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ನೀವು ಡೈರೆಕ್ಟಾಗಿ ಏನೂ ಹೇಳಲ್ಲ, ಬಟ್ ನಿಮ್ಮ ಮನಸ್ಸಲ್ಲಿ ಅದೇ ಇರೋದು. ನನ್ನ ಹೆಂಡತಿಗಳು ಎಲ್ಲರ ಥರನೂ ಇದ್ಬಿಡ್ಬೇಕು, ಏನೋ ಪ್ರಶ್ನೆ ಮಾಡೋ ಹಾಗಿಲ್ಲ. ಒಟ್ಟಿನಲ್ಲಿ ನೀವು ಹೇಳೋ ಹಾಗೆ ಇದ್ಬಿಡ್ಬೇಕು, ಅಷ್ಟೇ ಅಲ್ವಾ? ಲವ್ ಮಾಡೋವಾಗ ನಾವು ಏನೇ ಮಾಡಿದ್ರು ಕ್ಯೂಟಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಎಲ್ಲನೂ ಚಂದಾನೆ. ಮದುವೆ ಆಗ್ತಿದ್ದ ಹಾಗೆ ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು, ನಮ್ಮ ಮನೆಯವ್ರಿಗೆ ಹೊಂದ್ಕೋಬೇಕು, ಹಾಗಿರಬೇಕು, ಹೀಗಿರಬೇಕು. ನಂಗೆ ಸಮ್ ಟೈಮ್ ಅನ್ಸುತ್ತೆ ನಾನು ಮದುವೆ ಆಗಿ ಗಂಡನ ಮನೆಗೆ ಬಂದು ಅಥವಾ ಯಾವುದಾದ್ರೂ ಮಿಲಿಟರಿ ಕ್ಯಾಂಪಿನ ಜಾಯ್ನ್ ಆದ್ನೋ ಅಂತ. ಅಷ್ಟು ಸ್ಟ್ರಿಕ್ಟ್ ಆಗಿಬಿಡ್ತೀರಾ ನೀವು, ಅಷ್ಟು ಸೀರಿಯಸ್ ಆಗಿಬಿಡ್ತೀರಾ. ಮಾತೆತ್ತಿದ್ರೆ ನಮ್ಮ ಮನೆ ಘನತೆ, ಗೌರವ, ರೀತಿ ನೀತಿ ಅಂತೀರಾ. ನಮ್ಗೇನು ಖುಷಿ ಕೊಡುತ್ತೆ? ನಮ್ಮ ಇಷ್ಟ ಕಷ್ಟ ಏನು ಅದೆಲ್ಲ ಏನೂ ಬೇಕಾಗಿಲ್ಲ ಅಲ್ವಾ ನಿಮಗೆ? ಒಟ್ಟಿನಲ್ಲಿ ನೀವು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರಬೇಕು, ಅಷ್ಟೇ ಅಲ್ವಾ? ನೋಡಿ ಪಾರ್ಥ, ಈಗ ನೀವು ಹೇಳ್ತಾ ಇದ್ದೀರಾ ಅಂತ ನನಗೆ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ನನಗೆ ಅವ್ರನ್ನ ಹೋಗಿ ನೋಡಬೇಕು ಅಂತ ಅನ್ನಿಸ್ತಿಲ್ಲ, ಸೊ ನಾನು ಹೋಗ್ತಾ ಇಲ್ಲ. ಹಾಗಂತ ನನಗೆ ಅವ್ರ ಮೇಲೆ ಕನ್ಸರ್ನ್ ಇಲ್ಲ ಅಂತ ಅನ್ಕೋಬೇಡಿ, ಕನ್ಸರ್ನ್ ಖಂಡಿತ ಇದೆ. ಅವ್ರು ಹುಷಾರಾಗಿ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಅದನ್ನು ಎಲ್ಲರ ಮುಂದೆ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅವ್ರೀಗ ಆರಾಮಾಗಿ ರೆಸ್ಟ್ ಮಾಡಲಿ, ಅವರೆಲ್ಲೂ ಓಡ್ ಹೋಗಲ್ಲ. ನಾನು ನಾಳೆ ಬೆಳಗ್ಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ನೀವು ಈ ವಿಷಯನ ದೊಡ್ಡದು ಮಾಡಬೇಡಿ, ಏನೋ ದೊಡ್ಡ ದುರಂತನೇ ಆಗೋಗಿದೆ ಅನ್ನೋ ಥರ, ಪ್ಲೀಸ್. ಅದು ಹಾಗಲ್ಲ ಅಪೇಕ್ಷಾ. ನೋಡಿ, ಅಲ್ಲಿ ಅದಕ್ಕೆ ಒಬ್ಬರೇ ಇದೆ. ಅಟ್ಲೀಸ್ಟ್ ನೀವು ಅಲ್ಲಿ ಹೋದರೆ ಅವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತಲ್ವ? ಅಟ್ಲೀಸ್ಟ್ ಹೆಲ್ಪ್ ಬೇಕಾ ಅಂತ ಆದರೂ ಕೇಳ್ಕೊಂಡು ಬರ್ಬೋದಲ್ವಾ? ಸರಿ, ಹೋಗ್ತೀನಿ. ನಮ್ಗೆ ಯಾರು ಹೆಲ್ಪ್ ಮಾಡಲಿಲ್ಲ ಅಂದರೂ ನಾನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಓಕೆನಾ? ಕರ್ಮ ಅನ್ನೋದು ಎಷ್ಟು ಸತ್ಯ ಅಲ್ವಾ ಕರೆ? ಅದು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಅಲ್ಲಿ ಮತ್ತೆ ಅದರ ಬಗ್ಗೆನೇ ಯೋಚನೆ ಮಾಡಬೇಡ. ಇಲ್ಲಿ ನೋಡು ಮಲ್ಲಿ, ಜೀವನದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಆ ದೇವರು ಮೇಲಿನ ಮೇಲೆ ಕಷ್ಟನ ಕೊಡ್ತಿರ್ತಾರೆ. ಅದನ್ನು ಫೇಸ್ ಮಾಡೋದಕ್ಕೆ ನಾವು ಗಟ್ಟಿ ಆಗ್ಬೇಕು. ಹಂಗಂತ ಅನ್ಕೊಂಡು ನಮಗೆ ನಾವು ಸುಮ್ಮನೆ ಮಾಡ್ಕೋಬೇಕು ಅಷ್ಟೇ. ನನಗೆ ದೇವ್ರ ಮೇಲಿರೋ ನಂಬಿಕೆನ ಹೊಂಟೋಗ್ಬಿಟ್ಟೈತೆ ಅಕ್ಕರೆ. ದೇವರೇ ಇಲ್ಲ, ಅವನಿದ್ದಿದ್ರೆ ಈಗೆಲ್ಲ ಆಗ್ತಿರ್ಲಿಲ್ಲ. ಇಲ್ಲಿ ಯಾವುದು ನಾವ್ ಅನ್ಕೊಂಡಂಗಿಲ್ಲ ಅಕ್ಕರೆ, ಇಲ್ಲಿ ಯಾವುದು ನಾವ್ ಅನ್ಕೊಂಡಂಗೆ ಆಗಕ್ಕಿಲ್ಲ. ಎಲ್ಲ ನಮ್ಮ ಭ್ರಮೆ ಅಷ್ಟೇ. ಮಲ್ಲಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲ ಅಕ್ಕರೆ, ಕಷ್ಟದಾಗಿರೋರ್ಗೆ ಬಾಯಿಗೆ ಬರೋದೆಲ್ಲ ವೇದ ಅಂತಾನೆ ಅನ್ನಂಗೆ ಮಾತಾಡ್ತಿದ್ದೀನಿ ಅಷ್ಟೇ. ನಿಜ ಹೇಳು ನೀನು,
ಏನಾಗಿದೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಏನೂ ಇಲ್ಲ ಅಕ್ಕರೆ. ನೀನು ಯಾಕೆ ಮಲ್ಲಿ ಕಾರಿಂದ ಇಳಿಯಕ್ಕೆ ಹೋದೆ? ನೀನು ಕಾರಲ್ಲೇ ಕೂತಿರ್ಬೇಕಾಗಿತ್ತು, ಇಳಿಬಾರ್ದಾಗಿತ್ತು ನೀನು. ಅಕ್ಕರೆ ನಾನು ಹೇಳಿದೆ ಅದಕ್ಕೆ ಅವಳಿಗೆ, ಕಾರಿಂದ ಇಳಿಬೇಡ ಮಲ್ಲಿ, ನಾನು ಹೋಗ್ತೀನಿ ನೀರು ತರ್ತೀನಿ ಅಂತ. ಅವಳೇ ಹೇಳಿದ ಮತ್ತೆ ಕೇಳಲೇ ಇಲ್ಲ. ಎಂಥ ಕೆಲಸ ಮಾಡಿದೆ ಮಲ್ಲಿ ನೀನು? ನೀನು ಮಾಡಿದ ಕೆಲಸದಿಂದ ನೋಡು ಮನೆಯವರೆಲ್ಲ ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ. ಜಯದೇವ್ ಅವರೇ, ಹೋಗಲಿ ಬಿಡಿ. ಅವಳು ತಾನೇ ಇದರಿಂದ ಆಚೆ ಬರ್ತಿದ್ದಾಳೆ. ಇನ್ನು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಸಾರಿ ಅದಕ್ಕೆ. ಮಲ್ಲಿ, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಹಾಲು ಕುಡಿದು ರೆಸ್ಟ್ ಮಾಡು. ಏನೇ ಬೇಕಿದ್ರು ಎಷ್ಟೊತ್ತೇ ಆಗಲಿ ನನಗೆ ಕಾಲ್ ಮಾಡಿ. ಮಲ್ಲಿ, ಆರಾಮಾಗಿದೆಯಲ್ಲ? ಮಲ್ಲಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಮಲ್ಲಿ. ಅದೇನು ಅಂದರೆ, ಮನೆಯವ್ರ ಹತ್ರ ಎಲ್ಲ ನಾನು ಬೇರೆಯೇ ಕತೆ ಹೇಳಿದ್ದೀನಿ. ಅದು ಮಲ್ಲಿ ದಾಹ ಆರ್ತಿದೆ, ನೀರು ಬೇಕು ಅಂತಂದು ಗಾಡೀಲಿ ನೀರಿರಲಿಲ್ಲ. ನೀರು ತರೋಕ್ಕೆ ಅಂತ ನಾನು ಗಾಡಿ ಸೈಡ್ಗೆ ಇಳಿದೋದೆ. ಮಲ್ಲಿ ನಾನು ಬರ್ತೀನಿ ಅಂತ ಜೊತೆಲಿ ಬಂದುಬಿಟ್ಲು. ಆವಾಗ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ದೀನಿ. ಪ್ಲೀಸ್ ನೀನು ಅದನ್ನು ಮೇಂಟೈನ್ ಮಾಡ್ತೀಯಾ? ಯಾಕೆ ಅಂತಂದರೆ ಬಸ್ರೇಂಗ್ಸ್ ಒಬ್ಳನ್ನೇ ಅದೇಗೋ ಬೇರೆ ಗಾಡಿ ಮಾಡಿ ನೀನು ಊರಿಗೆ ಕಳಿಸ್ದೆ, ನೀನನ್ನು ಜೊತೆಲಿ ಕಳಿಸಿದೆ ಏನಕ್ಕೆ ಅಂತೆಲ್ಲ ಆಮೇಲೆ ನನಗೆ ಬೈತಾರೆ ಮಲ್ಲಿ. ಅಣ್ಣನ ಕೋಪ ಹೇಗೆ ಅಂತ ಮೊದಲೇ ನಿನಗೆ ಗೊತ್ತಲ್ಲ. ಅದಕ್ಕೆ ಪ್ಲೀಸ್ ಮಲ್ಲಿ, ಇದೊಂದು ಹೆಲ್ಪ್ ಮಾಡು ನನಗೆ. ಹಾಂ, ಹಾಗೆ ಹೇಳ್ತೀನಿ ರೀ, ಹಾಗೆ ಹೇಳ್ತೀನಿ. ಗಂಡನೇ ಮೋಸ ಮಾಡ್ದ ಅಂತ ಹೇಗೆ ಹೇಳಿ? ಯಾವ ಬಾಯಿಂದ ಹೇಳಿ? ನೋಡು ಮಲ್ಲಿ, ಅದೊಂದು ಮೊಬೈಲಿಂದ ಎಂಥ ಅನಾಹುತ ಆಗೋಯ್ತು. ನನಗಂತೂ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ತುಂಬ ನೋವಲ್ಲಿದ್ದೀನಿ ಮಲ್ಲಿ. ನಿನ್ನ ಮುಂದೆ ಬೇಜಾರು ಮಾಡ್ಕೋಬಾರ್ದು ಅಂತ ನಗ್ತಾ ಇದ್ದೀನಿ ಅಷ್ಟೇ. ಮಲ್ಲಿ, ನಾನು ಆ ಜಾಗದಲ್ಲೇ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಮಲ್ಲಿ? ಐ ಮೀನ್, ನನ್ನನ್ನು ನೋಡಿ ಏನಾದರೂ ನೀನು ಕಾರ್ ನಿಲ್ಸಿದ್ಯಾ? ಇಲ್ಲ ರೀ, ನಿಮ್ಮ ಕಾರ್ ಕಾಣಿಸ್ತು, ಅದಕ್ಕೆ ಕಾರ್ ನಿಲ್ಲಿಸ್ದೆ. ಸದ್ಯ ನನ್ನ ಧ್ಯಾನ ಇವಳು ನೋಡಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಮಲ್ಲಿ, ಹಾಲು ಕುಡಿ. ಮಲ್ಲಿ, ನೀನು ರೆಸ್ಟ್ ಮಾಡ್ತಾ ಇರೋ. ನಮ್ಮ ಚಿಕ್ಕ ಕೆಲಸ ಇದೆ, ಹಿಂಗೋಗಿ ಮುಗಿಸೋ ಬಂದ್ಬಿಡ್ತೀನಿ. ಹಾಂ, ನಿಮ್ಗೆ ಏನ್ ಕೆಲಸ ಇದೆ ಅಂತ ನನಗೆ ಗೊತ್ತು ರೀ. ಬಿದ್ದೆ ಅಂತ ಎಷ್ಟು ಚೆನ್ನಾಗಿ ಅಂಬಸ್ಬಿಟ್ರಲ್ವ ನನ್ನ. ಒಂದ್ ರೀತಿಲಿ ನನ್ನ ಮಗು ಹೋಗಕ್ಕೆ ನೀವೇ ಕಾರಣ. ನಿಮ್ ಮೋಸನೇ ನನ್ನ ಮಗುನ ಬಲಿ ತಗೊಂಡ್ಬಿಡ್ತು. ಬೇಬಿ, ಹೌಸ್ ದ ಐಸ್ ಕ್ರೀಮ್? ಅಮೇಝಿಂಗ್. ಅಮೇಝಿಂಗಾ? ಇವತ್ತು ನನ್ನ ಮೂಡು ಅಮೇಝಿಂಗ್. ಏನಾಯ್ತು? ಏನ್ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಬೇಬಿ, ಎಲ್ಲಿ ಮಲ್ಲಿ ನಮ್ಮನ್ನ ನೋಡ್ಬಿಡಿದಾಳೋ ಅನ್ನೋ ಟೆನ್ಷನ್ ಇತ್ತು ಗೊತ್ತಾ? ಆ ಟೆನ್ಷನ್ನು ಕ್ಲಿಯರ್ ಆಯ್ತು. ಅವಳು ನಮ್ಮನ್ನು ನೋಡಿಲ್ಲ. ಹೌದಾ? ನಿಜನಾ? ಹಾ ಬೇಬಿ, ಅವಳು ನಮ್ಮನ್ನು ನೋಡಿಲ್ಲ. ಸುಮ್ಮನೆ ನಾವು ಟೆನ್ಷನ್ ಮಾಡ್ಕೊಂಡಿದ್ವಿ. ಹಬ್ಬ, ನನ್ಗೆ ಇವಾಗ ಸ್ವಲ್ಪ ಮೈಂಡ್ ರಿಲೀಫ್ ಆಯ್ತು. ಅವಳು ಎಲ್ಲಿ ನೋಡಿದಾಳೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ಅವಳ ಆಯಸ್ ಗಟ್ಟಿ ಇತ್ತು ಅನ್ಸುತ್ತೆ ಬೇಬಿ, ಅದಕ್ಕೆ ಅವಳು ನಮ್ಮನ್ನ ನೋಡಿಲ್ಲ. ಒಂದು ವೇಳೆ ಅವಳೇನಾದ್ರೂ ನೋಡಿದ್ದಿದ್ರೆ ಕಥೆನೇ ಬೇರೆ ಆಗಿರೋದು. ಬೇಬಿ, ನಿಂಗೊಂದು ನೀತಿ ಪಾಠ ಹೇಳ್ತೀನಿ ಕೇಳಿಸ್ಕೊ. ಮುಳ್ಳು ದಾರಿಲೇ ಇರಲಿ ಅಥವಾ ನಮ್ಮ ಲೈಫಲ್ಲೇ ಇರಲಿ, ಅದನ್ನ ಕಿತ್ತು ಬಿಸಾಕ್ಬೇಕು ಅನ್ನೋದು JD ಪಾಲಿಸಿ. ನನ್ನ ಮುಂದೆ ಯಾವನು ಬಾಲ ಬಿಚ್ಚಬಾರ್ದು. ಬಿಚ್ಚಿದ್ರೆ ಕಟ್ ಮಾಡ್ಬಿಡ್ತೀನಿ. ಬಾಲನ? ತಲೆನ.
ಓಕೆ ಬಟ್ ಸದ್ಯಕ್ಕೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ನಮ್ಮ ರಿಲೇಷನ್ ಹೀಗೆ ಮುಂದುವರೆದ್ರೆ ಖಂಡಿತವಾಗ್ಲೂ ಮುಂದೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅವಳು ನಮ್ಮ ದಾರಿಗೆ ಮುಳ್ಳು ಆಗೇ ಆಗ್ತಾಳೆ. ಅವಾಗೇನು ಮಾಡ್ತೀರಾ? ಬೇಬಿ, ಈ ಜೇಡಿಗೆ ಏನು ಇಷ್ಟನೋ ಅಥವಾ ಅವ್ನಿಗೆ ಏನು ಬೇಕೋ ಟೆನಿಕೋಸ್ ಅದನ್ನು ಅವನು ಪಡ್ಕೊಂಡೇ ಪಡ್ಕೋತಾನೆ. ಫಾರ್ ಎಕ್ಸಾಂಪಲ್ ನೀನು. ಬೇಬಿ, ನಾನು ಹೋಗೋ ದಾರಿಗೆ ಪದೇ ಪದೇ ಮುಳ್ಳು ಬೀಳ್ತಿದೆ ಅಂತಂದ್ರೆ ನಾನು ಬರೀ ಮುಳ್ಳನ್ನ ಕಿತ್ತಾಕಲ್ಲ, ಗಿಡನ ಬೇರೆ ಸಮೇತ ಕಿತ್ತು ಬಿಸಾಕ್ತೀನಿ. ಅವಾಗ ಕಂಪ್ಲೀಟ್ಲಿ ಫ್ರೀ, ಫುಲ್ ಫ್ರೀಡಮ್. ಬೇಬಿ, ಅವಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಬೇಬಿ, ನೀನು ಫೋಕಸ್ ಫುಲ್ಲು ಬರೀ ನನ್ನ ಪ್ರೀಸೋದ್ರ ಮೇಲೆ ಮಾತ್ರ ಇರಬೇಕು ಬೇಬಿ. ನೋ ಡಿಸ್ಟ್ರಾಕ್ಷನ್, ಓಕೆ? ಕೂಲ್ ಬೇಬಿ, ಹ್ಯಾಪಿ ಬೇಬಿ, ಸೂಪರ್ ಬೇಬಿ. ಇಲ್ಲ, ಈಗ ನೋಡಿದೆ ನಿಮ್ಮ ಮೇಲ್ನ. ಇಲ್ಲ, ಇವತ್ತು ನಾನು ಆಫೀಸಿಗೆ ಬಂದಿರಲಿಲ್ಲ. ಯಾ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಸ್ ಶೋರ್, ಥ್ಯಾಂಕ್ ಯು. ಯಾ ಮಲ್ಲಿನ ಮಾತಾಡ್ಸ್ಕೊಂಬಂದ್ರ? ಹೇಗಿದ್ದಾಳೆ? ಮೇಲ್ನೋಟಕ್ಕೆ ಆರಾಮಾಗಿರೋ ಥರನೇ ಕಾಣ್ತಾಳೆ, ಆದರೆ ಒಳಗೊಳಗೆ ಅದೆಷ್ಟು ನೋವು ಅನುಭವಿಸ್ತಿದ್ದಾಳೆ ಅನ್ನೋದು ಅವಳಿಗಷ್ಟೇ ಗೊತ್ತು. ನಿಜ, ಹೊರಗಡೆ ಆಗೋ ಗಾಯ ಕಣ್ಣಿಗೆ ಕಾಣುತ್ತೆ, ಮನಸ್ಸಿಗಾಗೋ ಗಾಯ ಯಾರಿಗೂ ಕಾಣಲ್ಲ. ಆ ಗಾಯ ಎಷ್ಟು ದೊಡ್ಡದು, ಅದೆಷ್ಟು ನೋವು ಕೊಡುತ್ತೆ ಅಂತ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ನಮ್ಗೆ ಯಾರಿಗೂ ಎಕ್ಸ್ಪ್ಲೈನು ಮಾಡೋಕ್ಕಾಗಲ್ಲ. ನೆನಪಾದಾಗಲೆಲ್ಲ ಗಾಯ ದೊಡ್ಡದಾಗ್ತಾನೆ ಇರುತ್ತೆ. ಮಗು ವಿಷಯದಲ್ಲಿ ಮಲ್ಲಿ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ, ಆದರೆ ಈಗ ಅವಳ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದರೂ ನನ್ನ ಕೈಯಲ್ಲಿ ಆದಷ್ಟು ಸಮಾಧಾನ ಹೇಳ್ತಿದ್ದೀನಿ. ಎಷ್ಟು ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಟೈಮ್ ಹಿಡಿಯುತ್ತೆ. ನೀವು ಆಗಾಗ ಅವಳಿಗೆ ಸಮಾಧಾನ ಹೇಳ್ತಾರಿ, ಧೈರ್ಯ ತುಂಬಿ. ಮಾಡ್ತೀನಿ, ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಮಾಡ್ತೀನಿ. ಹಾಗೆ ಬಿಟ್ಟರೆ ಅವಳೇನಾದರೂ ಡಿಪ್ರೆಷನ್ಗೆ ಹೋಗ್ಬಿಟ್ರೆ, ಇಲ್ಲ ಹಾಗೆಲ್ಲ ಏನೂ ಆಗಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ಅವಳು ಮುಂಚಿನ ಥರ ಆಗಬೇಕು, ಆಗ್ತಾಳೆ. ಎಷ್ಟು ಪಾಪ ಅಲ್ವಾ? ಮಗು ಇರಬೇಕಾಗಿತ್ತು. ಮಗು ಇರಬೇಕಾಗಿತ್ತು ನಿಜ, ಆದರೆ ಸಮಾಧಾನ ಏನು ಅಂದರೆ ಮಲ್ಲಿಗೇನೂ ಆಗಿಲ್ಲ. ಅವಳಿಗೇನಾದರೂ ಆಗಿ ಮಗು ಉಳಿದಿದ್ರೆ ಅದಿನ್ನೂ ದೊಡ್ಡ ದುರಂತ ಆಗ್ತಿತ್ತು. ಏನು ಮಾಡೋದು? ಆಗೋದನ್ನು ತಪ್ಪಿಸೋದಕ್ಕಂತೂ ಆಗೋದಿಲ್ಲ. ಬಂದಿದ್ದನ್ನು ಬಂದ ಹಾಗೆ ತಗೋಬೇಕು, ಬೇರೆ ವಿಧಿ ಇಲ್ಲ. ಇಲ್ಲಿಗೆ ಎಲ್ಲ ಮುಗ್ದಿಲ್ವಲ್ಲ, ಇನ್ನೂ ಅವಕಾಶ ಇದೆ. ಮಲ್ಲಿಗೆ ಖಂಡಿತ ಇನ್ನೊಂದು ಮಗು ಆಗುತ್ತೆ, ಹಾಗೆ ಆಗುತ್ತೆ. ನಿಜ, ಆದರೆ ಈ ಮಗು ಉಳಿದಿದ್ರೆ ಚೆನ್ನಾಗಿರೋದು. ನಿಮ್ಮ ಆಸೆ ನೆರವೇರ್ತಿತ್ತು. ನಿಮ್ಗೆ ಆಸೆ ಇತ್ತಲ್ಲ, ಈ ಮಗು ರೂಪದಲ್ಲಿ ನಿಮ್ಮ ತಂದೆ ಬರ್ತಾರೆ ಅಂತ. ಬೇಬಿ, ಐಸ್ ಕ್ರೀಮ್ ಎಂಜಾಯ್ ಮಾಡೋದ್ಬಿಟ್ಟು ಏನು ಯೋಚನೆ ಮಾಡ್ತಿದ್ದೆ ಅಷ್ಟು ಡೀಪ್ ಆಗಿ? ಬೇಬಿ, ಓವರ್ ಥಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹ್ಯಾಪಿ ಲೈಫ್. ಅರ್ಥ ಆಯ್ತಾ? ಏನು ಮಲ್ಲಿ ಬಗ್ಗೆನಾ? ಬಿಟ್ಟಾಕು ಬೇಬಿ, ಅವಳ ವಿಷಯನ ನಾನು ನೋಡ್ಕೋತೀನಿ. ನನ್ನ ಟೆನ್ಷನ್ ಅವಳ ಬಗ್ಗೆ ಅಲ್ಲ, ಮತ್ತೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಜೈ. ಆ ಮಲ್ಲಿ ನಾವಿರೋ ಜಾಗಕ್ಕೆ ಎಕ್ಸಾಕ್ಟ್ ಆಗಿ ಹೇಗ್ ಬಂದ್ಲು? ಅಲ್ಲ, ತಾತನ ಮನೆಗೆ ಅಂತ ಹೊರಟೋಳು ವಾಪಸ್ ಬಂದ್ಲು ಅಂದ್ರೆ ಏನೋ ಒಂದು ರೀಸನ್ ಇರ್ಬೇಕಲ್ವಾ? ರೀಸನ್ ಸಿಂಪಲ್ ಬೇಬಿ. ಅವಳನ್ನ ಕಳ್ಸೋ ಹರಿಬರಿಲಿ ಮೊಬೈಲ್ ಎಕ್ಸ್ಚೇಂಜ್ ಆಗಿದೆ, ಅದನ್ನ ಅವಳು ಕೊಡಕ್ ವಾಪಸ್ ಬಂದಿಯಾಳೆ. ಆಕ್ಸಿಡೆಂಟ್ ಆದಾಗ ಇಲ್ಲಿ ಮೊಬೈಲ್ ಬಿದ್ದಿತ್ತು ಗೊತ್ತಾ ಪಕ್ಕದಲ್ಲಿ, ಅದು ನನ್ನ ಮೊಬೈಲ್. ಫೋನ್ ಎಕ್ಸ್ಚೇಂಜ್ ಆಗಿರೋದನ್ನ ಕೊಡಕ್ಕೆ ಅಂತ ವಾಪಸ್ ಬಂದವಳು ಆಕ್ಸಿಡೆಂಟ್ ಮಾಡ್ಕೊಂಡು ದಬಾಕೊಂಡ್ಳು, ಅಷ್ಟೇ ವಿಷಯ. ಓಕೆ, ಬಟ್ ನಿಜವಾಗ್ಲೂ ಅವಳನ್ನ ನೋಡಿಲ್ಲ ಅಂತೀರಾ? ಆರ್ ಯು ಶೋರ್? ಬೈ ಚಾನ್ಸ್ ಏನಾದ್ರೂ ಅವಳು ನಮ್ಮನ್ನ ನೋಡಿದ್ರು ನೋಡೇ ಇಲ್ಲ ಅನ್ನೋ ತರ ಡ್ರಾಮಾನು ಮಾಡ್ತಿರ್ಬೋದಲ್ವಾ? ಆ ಚಾನ್ಸಸ್ ಕೂಡ ಇದೆ ಅಲ್ವಾ ಜೈ? ಹೋಗು ಬೇಬಿ, ನೀನು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಇಬ್ರು ಐಸ್ ಕ್ರೀಮ್ ತರೋಣ ಅಂತ ಬಂದ್ರೆ ಏನೇನೋ ಡೌಟ್ಗಳು ಕೇಳಿ ಮೂಡಲ್ಲಿ ಹಾಳು ಮಾಡ್ತಿಯಲ್ಲ. ಡೋಂಟ್ ವರಿ, ಆ ಥರ ಏನೂ ಆಗಿಲ್ಲ. ಆದ್ರೂ ಏನಾದ್ರೂ ಗೀದ್ರು ಚಿಲ್ ಬೇಬಿ, ಜಸ್ಟ್ ಫರ್ಗೆಟ್ ಇಟ್. ಏನೂ ಆಗಿಲ್ಲ ಅನ್ಕೊಂಡು ಆರಾಮಾಗಿರು. ಮೈ ಹೂನಾ, ನಾನೆಲ್ಲ ನೋಡ್ತೀನಿ.
ಎಂಜಾಯ್ ದ ಐಸ್ ಕ್ರೀಮ್. ಐ ಆಮ್ ಸೊ ಸಾರಿ ಗೌತಮ್ ಅವರೇ, ನಾನು ಹಾಗೆ ಹೇಳ್ಬಾರ್ದಾಗಿತ್ತು. ನಾನು ಅಪ್ಸೆಟ್ ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ. ಇಟ್ಸ್ ಓಕೆ. ಹಾಗೆಲ್ಲ ಏನೂ ಇಲ್ಲ. ನಾನು ಸ್ವಲ್ಪ ಸೆಂಟಿಮೆಂಟಲ್ ಹೌದು, ಬಟ್ ಅಷ್ಟೊಂದು ವೀಕ್ ಅಲ್ಲ. ಹಾಗಿದ್ದಿದ್ರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗೋಕ್ಕಾಗ್ತಿರಲಿಲ್ಲ. ನೆಗೆಟಿವ್ ವಿಷಯಗಳು ನನಗೂ ಕಾಡುತ್ತೆ, ಬಟ್ ನಾನು ಯಾವಾಗಲೂ ಪಾಸಿಟಿವ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಇದಿಲ್ಲದೆ ಹೋದರೆ ಬೇರೆ ಏನು ಮಾಡ್ಬೋದು ಅಂತ ಪಾಸಿಬಿಲಿಟೀಸ್ನ ನಾನು ಹುಡುಕ್ತಾನೆ ಇರ್ತೀನಿ. ಈ ಸತಿ ಡಿಸಪಾಯಿಂಟ್ ಆಗಿರ್ಬೋದು, ಬಟ್ ಮತ್ತೆ ಕನಸು ಕಾಣೋದಕ್ಕೆ ಅವಕಾಶ ಇದೆಯಲ್ಲ. ಮಲ್ಲಿ ಮತ್ತೆ ಪ್ರೆಗ್ನೆಂಟ್ ಆದರೆ ಅಪ್ಪ ಹುಟ್ಟು ಬರ್ತಾರೆ ಅನ್ನೋ ಆಸೆ ಮತ್ತೆ ಮೊಳಕೆ ಹೊಡೆಯುತ್ತೆ, ಆಸೆ ಚಿಗುರುತ್ತೆ.